ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸೋಮಣ್ಣವರು ನಮ್ಮ ಕ್ಷೇತ್ರಕ್ಕೆ ಬಂದು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಕ್ಷೇತ್ರದ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವ್ರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಭಾರತ ಸರ್ಕಾರ ಪ್ರಧಾನಮಂತ್ರಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮಲ್ಲಿ ಮಳೆ ಆಶ್ರಯದಲ್ಲಿ ಜನ ಬದುಕ್ತಕ್ಕಂಥದ್ದು, ಹಾಗಾಗಿ ಈ ಭಾಗದಲ್ಲಿ ಏನಾದರೂ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಯೋಜನೆಗಳನ್ನು ಜಾರಿ ಮಾಡಬೇಕು ಅಂತಲೂ ಕೂಡ ಮನವಿ ಮಾಡಿದ್ದೇನೆ. ಅವರು ಈಗಾಗಲೇ ಕೇಬಲ್ ಕಾರನ್ನ ವಿಚಾರದಲ್ಲಿ ಹೇಳಿದಾಗೆ ಬರೀ ಕೇಬಲ್ ಕಾರ್ ಮಾಡೋದು ಒಂದೇ ಅಲ್ಲ, ಕೇಬಲ್ ಕಾರ್ ಜೊತೆಯಲ್ಲೇ ಉದ್ಯೋಗ ಸೃಷ್ಟಿ ಆಗ್ತವೆ, ಆರ್ಥಿಕ ಚಟುವಟಿಕೆಗಳು ನಡೆಯುತ್ತವೆ. ಹೀಗಾಗಿ ಆ ಆರ್ಥಿಕ ಚಟುವಟಿಕೆ, ಉದ್ಯೋಗ ಸೃಷ್ಟಿ ಆ ದಿಸೆಯಲ್ಲಿ ಆದಷ್ಟು ಜಾಗ್ರತೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರು ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಮುಂದೆ ನಮ್ಮಲ್ಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಹಿಂದೆ ವೀರಭದ್ರಯ್ಯನವರು ಇದ್ದಾಗ ಅಲ್ಲಿ ಬೆಲ್ಲದ ಮಡಗ ಹತ್ರ ಒಂದು 320 ಎಕರೆ ಅಷ್ಟು ನೋಟಿಫೈ ಮಾಡಿದ್ದಾರೆ. ಅಲ್ಲಿ ಇಂಡಸ್ಟ್ರೀಸ್ ಏನಾಗಿದೆ, ಅಲ್ಲಿಗೂ ಮತ್ತು ನಮ್ಮ ವಸಂತ ನರಸಾಪುರಕ್ಕೂ ಹಾರ್ಡ್ಲಿ ಒಂದು 10 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಯವರು ಜಮೀನು ತಗೋತಾರೆ, ಅವತ್ತು ಇಂಡಸ್ಟ್ರಿಯಲಿಸ್ಟು ಇಲ್ಲಿ ಬರ್ತಾರಾ ಅಂತಕ್ಕಂಥದ್ದು ಇದು. ಮತ್ತು ಅಲ್ಲಿ ರೈತರು ಕೂಡ ಕಡಿಮೆ ಹಣ ನಿಗದಿ ಮಾಡಿದರೆ 16 ಲಕ್ಷ ನಾವು ಒಪ್ಪೋದಿಲ್ಲ ಅಂತೇಳಿ ಅವರು ಕೂಡ ತಕರಾರಿದೆ. ಅವೆಲ್ಲವನ್ನು ಕೂಡ ನಾವು ಸೋಮಣ್ಣವರು ಮತ್ತು ಸಂಬಂಧಪಟ್ಟಂಥ ರೈತರು, ಅಧಿಕಾರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ ಆ ಸಮಸ್ಯೆ ಪರಿಹಾರ ಮಾಡೋದ್ರ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ಪನ್ನು ತರೋ ರೀತಿ ನಾವೆಲ್ಲ ಮಾಡ್ತೇವೆ. ನಡೀರಪ್ಪ, ರಾಜಕಾರಣ ಬೇಡ, ಅಭಿವೃದ್ಧಿ ಬಗ್ಗೆ ಏನಾರ ಹೇಳಿ. ರಾಜಕಾರಣದ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳೋದಿಲ್ಲ.